ಇನ್ನು ಸತತ 5 ವರ್ಷದಿಂದ ಕೆಲಸ ಮಾಡಿರುವಂತಹ ಕಾರ್ಮಿಕರನ್ನ ಏಕಾಏಕಿ ವಜಾಗೊಳಿಸೋದ್ರಿಂದ ಅಲ್ಲಿನ ಕಾರ್ಮಿಕರು ಸಿಡಿದೆದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಂಪನಿ ವಿರುದ್ಧ ನೊಂದ ಕಾರ್ಮಿಕರಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗಿದೆ. ಮ್ಯಾಟ್ಕಿನ್ಸ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಕಾರ್ಮಿಕರು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಏಕಾಏಕಿ ಕೆಲಸದಿಂದ ವಜಾ ಮಾಡಿರುವಂತಹ ಕಂಪನಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಂಪನಿ ಮುಂದೆ ನೊಂದ ಕಾರ್ಮಿಕರ ಪರ ಪ್ರತಿಭಟನೆಯಲ್ಲಿ ಕೂಡ ಅಂಬೇಡ್ಕರ್ ಸೇನೆ ವತಿಯವರು ಪಾಲ್ಗೊಂಡಿದ್ದಾರೆ. ಇದು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕಂಪನಿ ಮುಂದೆ ಪ್ರತಿಭಟನೆ. ತುಮಕೂರಿನ ವಸಂತ ನರಸಾಪುರ ಭಾಗ ಏನ್ ಬರುತ್ತೆ, ಯಾವುದೇ ರೀತಿಯಾದಂಥ ಕಾರಣ ಕೊಡದ 5 ವರ್ಷದಿಂದ ಕೆಲಸ ಮಾಡಿರೋರನ್ನ ಏಕಾಏಕಿ ಕೆಲ್ಸಕ್ಕೆ ಬರಬೇಡಿ ಅಂದ್ರೆ ಏನಾಗಬೇಕು, ಅವ್ರು ಎಲ್ಲಿ ಹೋಗ್ಬೇಕು, ಏನು ಕಾರಣ? ನೀವು ಕೆಲಸದಿಂದ ಅವರನ್ನ ವಜಾಗೊಳಿಸಿರೋದಕ್ಕೆ ಕಾರಣ ಆದ್ರೂ ಏನು? ಕಂಪನಿ ಮ್ಯಾನೇಜ್ಮೆಂಟ್ ವಿರುದ್ಧ ಕಾರ್ಮಿಕರು ಸಿಡಿದೆದ್ದಿದ್ದಾರೆ. ಕಂಪನಿಯಲ್ಲಿ ಯಾರನ್ನೂ ಕೆಲಸಕ್ಕೆ ಬಿಡದಂತೆ ಬೀಗ ಹಾಕಿ ಹೊರಟಿದ್ದಾರೆ ಕಂಪನಿ ಮ್ಯಾನೇಜ್ಮೆಂಟ್. ನ್ಯಾಯಕ್ಕಾಗಿ ಕಂಪನಿ ಮುಂದೆಯೇ ಪ್ರತಿಭಟನೆಗೆ ಕುಳಿತಿದ್ದಾರೆ ನೊಂದ ಕಾರ್ಮಿಕರು. ಕಳೆದ 1 ತಿಂಗಳಿನಿಂದ ಕೆಲಸ ಕೊಡುವಂತೆ ಕಂಪನಿ ಮ್ಯಾನೇಜ್ಮೆಂಟ್ಗೆ ಕೂಡ ಕಾರ್ಮಿಕರು ಮನವಿ ಮಾಡಿದ್ದಾರೆ. ಕಾರ್ಮಿಕರ ಮನವಿ ಆಲಿಸದೆ ಕಂಪನಿ ಮಾಲೀಕರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಕೆಲಸಕ್ಕೆ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರ ಈ ಪ್ರತಿಭಟನೆಗೆ ಅಂಬೇಡ್ಕರ್ ಸೇನೆ ವತಿಯಿಂದನೂ ಕೂಡ ಬೆಂಬಲವನ್ನ ಸೂಚಿಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ನೊಂದಿರುವಂತಹ ಕಾರ್ಮಿಕರಾದಂತಹ ಅನು ಹಾಗೆ ಶಿವರತ್ನ ಜೊತೆಗೆ ರಾಜಣ್ಣ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ರಾಜಣ್ಣ ಅವರು ಕೂಡ ಸ್ಥಳದಲ್ಲಿ ತಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆ ಕಾರಣ ಕೊಟ್ಟಿಲ್ಲ, ನೀವು ನಮ್ಮನ್ನ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ದೀರಾ, ನಾವು 1 ತಿಂಗಳಿಂದ ಕೆಲಸ ಕೊಡಿ ಅಂತ ಕೇಳಿದ್ರು ಯಾವುದೇ ರೀತಿಯಾದಂಥ ಕೆಲಸ ಕೊಟ್ಟಿಲ್ಲ, ನಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟು ಬರಬೇಡಿ ನಾಳೆಯಿಂದ ಕೆಲಸಕ್ಕೆ ಅಂದ್ಬಿಟ್ಟು ನೀವು ಕಂಪ್ನಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ನಾವೆಲ್ಲಿ ಹೋಗ್ಬೇಕು? ಕಾರಣ ಆದ್ರೂ ಏನು? ನಮಗೆ ಕಾರಣ ಕೊಡಿ, ಇಲ್ಲ ಅಂದ್ರೆ ನಮ್ಮನ್ನ ಮತ್ತೆ ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ಳಿ, ಅಲ್ಲಿವರೆಗೂ ನಾವು ನಮ್ಮ ಹೋರಾಟವನ್ನ ನಿಲ್ಸಲ್ಲ ಅಂತ ಹೇಳಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ. ಸತತವಾಗಿ 5 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ಸ್ವಾಮಿ, ಯಾಕೆ ನಮ್ಮನ್ನ ಕೆಲಸದಿಂದ ತೆಗೆದ್ರಿ, ರೀಸನ್ ಏನು ನಮಗೆ ಗೊತ್ತಾಗಬೇಕು. ಕಾರಣ ಕೊಡದೆ ಕೆಲಸಕ್ಕೆ ಬರಬೇಡಿ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ಮ್ಯಾಟ್ಕಿನ್ಸ್ ಕಂಪನಿ, ಈ ಒಂದು ಕಂಪನಿಯ ವಿರುದ್ಧ ಈಗ ಕಾರ್ಮಿಕರು ತಿರುಗಿ ಬಿದ್ದಿದ್ದಾರೆ. ನೊಂದ ಕಾರ್ಮಿಕರ ಕುಟುಂಬಗಳಿಗೆ ಧ್ವನಿಯಾಗಿ ಅಂಬೇಡ್ಕರ್ ದಲಿತ ಸೇನೆ ವತಿಯವರು ಕೂಡ ನಿಂತಿರುವಂಥದ್ದು. ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ಸೂಚಿಸಲಾಗ್ತಾ ಇದೆ ಸ್ಥಳದಲ್ಲಿ. ಇದು ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು ಕೂಡ ಕಂಪ್ನಿ ಮ್ಯಾನೇಜ್ಮೆಂಟ್ ಕಾರ್ಮಿಕರನ್ನ ಕ್ಯಾರೆ ಎಂದಿಲ್ಲ. ಇಷ್ಟು ದಿವಸ ಅವ್ರ ಕೈಲಿ ದುಡಿಸ್ಕೊಂಡು ನೀವು ಪ್ರಾಫಿಟ್ ಅನ್ನ ತಗೊಳ್ಬೇಕಾದ್ರೆ ಚೆನ್ನಾಗಿತ್ತು. ಆದ್ರೆ ಅವರ ಒಂದು ಪ್ರಶ್ನೆಗೆ, ಅವರ ಒಂದು ಏನ್ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾಕೆ ನೀವು ಸ್ಪಂದಿಸಿಲ್ಲ? ಕಾರಣ ಕೊಡಬೇಕು ತಾನೆ. ಇನ್ನು ಈ ಬಗ್ಗೆ ನೊಂದ ಕಾರ್ಮಿಕರು ಸಹ ತಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಂದು ಬೇಡಿಕೆಗಳಿಗೆ ನೀವು ಸ್ಪಂದಿಸಿ, ನಮ್ಮನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿ ಕಂಪನಿ ಮ್ಯಾನೇಜ್ಮೆಂಟ್ ಬಳಿ ಕೇಳ್ತಾ ಇದ್ದಾರೆ. ಮ್ಯಾಟ್ಕಿನ್ಸ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಸುಮಾರು ವರ್ಷಗಳಿಂದ ಕಾರ್ಮಿಕರ ಕೈಲಿ ದುಡಿಸ್ಕೊಂಡ್ಬಿಟ್ಟು ಈಗ ಏಕಾಏಕಿ ಹೀಗೆ ತೆಗೆದ್ಬಿಟ್ರೆ ಬಡ ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ಅವರನ್ನೇ ನಂಬಿರ್ತಕ್ಕಂಥ ಕುಟುಂಬಗಳು ಏನಾಗಬೇಕು?
ಏಕಾಕಿಯಾಗಿ ಒಂದು ತಿಂಗಳಿಂದ ಇಲ್ಲಿ ಕೆಲಸದಿಂದ ನಮ್ಮನ್ನು ಇಷ್ಟು ಜನರನ್ನ ಕೆಲಸದಿಂದ ಏಕಾಕಿಯಾಗಿ ರೀಸನ್ನೇ ಹೇಳಿಲ್ಲ, ಏನೂ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಮತ್ತು ಒಂದು ತಿಂಗಳಿಂದ ನಮಗೆ ಕೆಲಸ ಇಲ್ಲ, ಬರ್ತೀವಿ ಇವ್ರನ್ನ ಕೇಳ್ತೀವಿ, ಮತ್ತು HR GM ಯಾರು ಕೂಡ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ, ಮತ್ತು ಯಾಕೆ ಕೂತಿದ್ದೀರಾ ಅಂತಲೂ ಕೂಡ ಕೇಳ್ತಾ ಇಲ್ಲ. ನಮಗೆ ಮನೆ ಕಡೆಗೆ ತುಂಬ ಪ್ರಾಬ್ಲಮ್ ಆಗಿದೆ ಸರ್. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ರಿ. ಮನೆಗಳಲ್ಲಿ ಚೀಟಿಗಳನ್ನ ಕಟ್ಟಿಲ್ಲ, ನಾವು ಮಕ್ಕಳನ್ನ ಸ್ಕೂಲಿಗೆ ಹಾಕಿಲ್ಲ, ಏನೂ ಇಲ್ಲ. ಇವ್ರು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರು ಕೇಳಿದ್ರೆ ಇಷ್ಟು ದಿನ ಬಂದು ಕೇಳಿದ್ರು ಕೂಡ ಒಂದು ತಿಂಗಳಾಗೈತೆ ನಾವು ಆಚೆಗಡೆ ಕೂತು ಡೈಲಿ ಕಂಪ್ನಿ ಹತ್ರ ಬರ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಯಾರು ಕೂಡ ನಮ್ಮನ್ನು ಯಾಕೆ ಬರ್ತಾ ಇದ್ದೀರಾ, ಏನು ನಿಮ್ಮ ಕತೆ ಏನು, ನಿಮ್ಮ ಪರಿಸ್ಥಿತಿ ಏನು ಅಂತ ಏನೂ ಕೂಡ ಕೇಳಿಲ್ಲ ಸರ್. 5 ವರ್ಷದಿಂದ ಈ ಕಂಪ್ನಿಗೆ ನಿಯತ್ತಾಗಿ ದುಡ್ದಿದ್ದೀವಿ ಸರ್. ದುಡಿದ್ರೂ ಕೂಡ ನಮಗೆ ಯಾವುದೇ ಕಾರಣಕ್ಕೂ ಇವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಳ್ಳರನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೋ ಆ ಥರ ನಮ್ಮನ್ನು ನೋಡ್ತಾ ಇದ್ದಾರೆ ಸರ್. ಹಂಗಾದ್ರೆ ನಾವು ಇವ್ರಿಗೆ ಕಂಪ್ನಿಗೋಸ್ಕರ ನಾವೇನು ಮಾಡಿಲ್ವಾ ಸರ್? ನಮ್ಮನ್ನು ಯಾಕೆ ಈ ಥರ, ನಾವು ರೀಸನೇ ಇಲ್ಲ ಸರ್. ನಾವು ಯಾಕೆ ತೆಗ್ದಿದ್ದೀರಾ ಅಂತಲೂ ಕೇಳಿದ್ವಿ. ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ, ಏನು ಮಾಡಿದ್ದೀವಿ, ಹೋಗ್ಲಿ ಕಂಪ್ನಿಲಿ ಏನಾದರೂ ಕತ್ಕೊಂಡೋಗಿ ಬೇರೆ ಕಡೆ ಏನಾದರೂ ಮಾರಾಟ ಮಾಡಿದ್ದೀವ, ಏನು ಮಾಡಿದ್ದೀವಿ, ಲೋಡಿಂಗ್ ಮಾಡಿಲ್ವಾ, ಅನ್ಲೋಡ್ ಮಾಡಿಲ್ವಾ, ಏನು ಮಾಡಿದ್ದೀವಿ ಅದನ್ನಾದರೂ ಹೇಳಿ ಸರ್. ನಮ್ಮಿಂದ ಏನಾಗಿ ತಪ್ಪಾಗಿದೆ ಹೇಳಿ ಸರ್. ಅದನ್ನ ತಿದ್ಕೊಂಡು ನಾವು ಈ ಕಂಪ್ನಿಲಿ ಕೆಲಸ ಮಾಡ್ತೀವಿ. ಯಾಕಂದರೆ 5 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಸಡನ್ನಾಗಿ ಸಡನ್ನಾಗಿ ತೆಗೆದ್ರೆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಸರ್. ಯಾಕಂದರೆ 1 ತಿಂಗಳಿಂದ ಮನೆ ಪರಿಸ್ಥಿತಿಗಳನ್ನ ನಾವು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಆ ಥರ ಆಗಿದೆ ಸರ್. ದಯವಿಟ್ಟು ನೀವು ಎಲ್ಲ ಒಂದು 30-40 ಜನ ಇದ್ದೀವಿ ಸರ್. 40-65 ಜನ ತೆಗ್ದಿದ್ದಾರೆ ಸದ್ಯಕ್ಕೆ. ಇವಾಗ 30 ಜನ 40 ಜನ ಇದ್ದೀವಿ. ನೇಮಿಸ್ಕೊಂಡಿಲ್ಲ ಸರ್. ಆಲ್ರೆಡಿ ಒಬ್ರನ್ನ ಅಷ್ಟು ಜನ ಕರೆಸಿದ್ರು. ಇವ್ರು ನಮ್ಮ ಕಾಂಟ್ರಾಕ್ಟ್ನವ್ರು ಕೇಳಿದ್ರು, ಅಲ್ಲ ಬೇರೆಯವ್ರನ್ನ ಇಷ್ಟು ಜನನ ಅನ್ಯಾಯ ಮಾಡಿ ಹೊಸಬ್ರನ್ನ ತಗೊತಾ ಇದ್ದೀರಾ ಏನು ಅಂತ ಕೇಳಿದ್ದಕ್ಕೆ ಅವ್ರನ್ನೆಲ್ಲ ನಾವೆಲ್ಲ ಸ್ವಲ್ಪ ಜೋರು ಮಾಡಿದ್ವಿ. ಅವಾಗ ಅವರೆಲ್ಲ ವಾಪಸ್ ಹೋದ್ರು ಸರ್. ಈ ಕಾಂಟ್ರಾಕ್ಟ್ ಬೇಸಿಕ್ ಸರ್. ನಾವು 5 ವರ್ಷದಿಂದ ಮಾಡಿದ್ದೀವಿ ಸರ್. ಏಕಾಏಕಿಯಾಗಿ ಏನು ರೀಸನ್ ಇಲ್ಲ ಸರ್. ಅವರು ಏನಕ್ಕೂ ಹೇಳಿಲ್ಲ, ನಾವೇನೂ ಮಾಡಿಲ್ಲ ತಪ್ಪಂಥದ್ದು. ತೆಗೆದುಬಿಟ್ಟಿದ್ದಾರೆ ಸರ್ ನಮ್ಮನ್ನೆಲ್ಲ. ಎಲ್ಲ DC ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಅವರು ಅದನ್ನೇ ತಗೊಳ್ರಿ ಜನನ, ಯಾಕೆ 5 ವರ್ಷದಿಂದ ಕೆಲಸ ಮಾಡಿದಾರಲ್ವ ತಗೊಳ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಇಷ್ಟು ಕುಟುಂಬಗಳು ಬೀದಿಯಲ್ಲಿ ಬಿದ್ದಿದ್ದಾವೆ ಸರ್. ನಾವೇನು ಮಾಡಬೇಕು ಸರ್ ಹೇಳಿ ಸರ್, ನೀವೇ ಹೇಳಿ ಸರ್. 2 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೂ ನಾವಿಲ್ಲಿ 2 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ ಸರ್. ಈಗಲೂ ನಮ್ಗೆ ಏಪ್ರಿಲ್ ತಿಂಗಳು ಸ್ಯಾಲ್ರಿ ಆಗಿಲ್ಲ, ಆದರೂ ಕೂಡ ನಾವಿಲ್ಲಿಗೆ ಕೂತಿದ್ದೀವಿ ಸರ್. 1 ತಿಂಗಳು ಸ್ಯಾಲ್ರಿ ಅವರೇ ಕೊಟ್ಟಿಲ್ಲ ಸರ್. 2 ತಿಂಗಳದ್ದು ಸ್ಯಾಲ್ರಿ ಕೊಟ್ಟಿಲ್ಲ ಸರ್, ಆದರೂ ಕೂಡ ನಾವಿಲ್ಲಿ ಕೂತಿದ್ದೀವಿ ಸರ್. ನಮಗೇನು, ನಾವು ಹೋರಾಟ ಮಾಡ್ತಾ ಇಲ್ಲ ಸರ್, ನಾವು ಯಾವುದೇ ದೌರ್ಜನ್ಯ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನಮ್ಮ ಮಕ್ಕಳು ನಾವು ಪಡ್ಕೊತಾ ಇದ್ದೀವಿ, ನಮಗೆ ಕೆಲಸ ಬೇಕು. PFSI ನಮ್ಮ ಕಾಂಟ್ರಾಕ್ಟರ್ ಕರೆಕ್ಟಾಗಿ ಕಟ್ತಾ ಇದ್ದಾರೆ ಸರ್. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಏಕಾಏಕಿ ಕೆಲಸದಿಂದ ತೆಗ್ದಿದ್ದಾರೆ ಸರ್. 2 ಕಾಂಟ್ರಾಕ್ಟ್ ಇದೆ ಸರ್. ಅವರು ಕಾಂಟ್ರಾಕ್ಟ್ನವರು ಏನು ಇದುವರೆಗೂ ಯಾಕಮ್ಮ ಅಂತ ಅವರು ಬಂದು ಕ್ಯಾರೇ ಅಂದಿಲ್ಲ ಸರ್. ಅವ್ರನ್ನ ಕಾಂಟ್ರಾಕ್ಟ್ನರ್ನ ಮಾತಾಡಿಸೂ ಇಲ್ಲ. ಯಾಕೆ ಎಷ್ಟು ಜನ ಬೇರೆ ಕಡೆ ಕೆಲಸ ಕೊಡ್ತೀನಿ ಅಂತಲೂ ಕೂಡ ಏನೂ ಹೇಳಿಲ್ಲ ಸರ್. ಏನೂ ಮಾತಾಡಿಲ್ಲ. ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಸರ್. 2 ಕಾಂಟ್ರಾಕ್ಟ್ನವರು. ಇಷ್ಟು ಕುಟುಂಬಗಳು ನೋಡಿ ಸರ್, ಮನೆಗಳಲ್ಲಿ ತುಂಬ ಪರಿಸ್ಥಿತಿ. ಯಾರು ಇಲ್ಲಿ ಶ್ರೀಮಂತರು ಬರ್ತಾ ಇಲ್ಲ ಸರ್. 3 ದಿನದಿಂದ ಸರ್, 1 ತಿಂಗಳಿಂದ ಬಂದು ಹೋಗ್ತಿದ್ದೀವಿ. ಇವಾಗಲಾದರೂ ಕರ್ಕೊಂತಾರೇನೋ ಅಂತ. ಆದರೆ 3 ದಿನದಿಂದ ನಾವು ಇಲ್ಲಿ ಕೂತಿದ್ದೀವಿ ಸರ್. 2 ಕಾಂಟ್ರಾಕ್ಟ್ನವರು ಕೂತಿದ್ದೀವಿ ಸರ್. ನಾವು ಇದರಲ್ಲಿ SLV ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದರಲ್ಲಿ 2 ಇದೆ ಕಾಂಟ್ರಾಕ್ಟು, SRE ಅಂತ ಒಂದು, SLV ಅಂತ ಒಂದು. ನಾವು SLVಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈ ಕಂಪ್ನಿ ಇನ್ನೂ ಸ್ಟಾರ್ಟಿಂಗು ಎಲ್ಲ ಇನ್ನೂ ರೆಡಿ ಮಾಡ್ತಿದ್ರು. ಅವಾಗಿಂದಲೂ ನಾವು ಕೆಲಸ ಮಾಡಿದ್ದೀವಿ. 6 ವರ್ಷದಿಂದ ಸತತವಾಗಿ ಇದ್ರಾಗ ದುಡ್ದಿದ್ದೀವಿ. ಮೊನ್ನೆ ನಮಗೆ ಏನು ಹೇಳಲಿಲ್ಲ, ರೀಸನ್ ಏನು ಹೇಳಲಿಲ್ಲ, ಏನಿಲ್ಲ. ಏಕಾಏಕಿ ರಜೆ ತಗೊಳ್ಳಿ, ಕೆಲಸ ಇಲ್ಲ ಅಂತೇಳಿ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಸರ್. ನಾವು ಕೊರೋನಾ ಟೈಮಲ್ಲೆಲ್ಲ ಬಂದು ಕೆಲಸ ಮಾಡಿದ್ದೀವಿ ಸರ್. ಕೊರೋನಾ ಟೈಮಲ್ಲಿ ಇದಕ್ಕೆ ಪರ್ಮಿಷನ್ ಇತ್ತು, ಬಟ್ ನಾವು ಬರಬೇಕಿತ್ತು. ನಾವು ಕ್ಲೀನಿಂಗಿಗೆ ಇಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರ್ಕೊಂಡಿರೋದು. ಆವಾಗ ನಾವು ಬಸ್ ಇಲ್ಲ, ಗಾಡೀಲಿ ಯಾರು ಹತ್ತಿಸ್ತಿರ್ಲಿಲ್ಲ, ನಡ್ಕೊಂಬಂದು ಕೆಲಸ ಮಾಡಿದ್ದೀವಿ ಸರ್. 25 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಕೆಲಸ ಮಾಡಿದ್ವಿ ಕೊರೋನಾ ಟೈಮಲ್ಲೆಲ್ಲ. 3 ತಿಂಗಳು ಸತತವಾಗಿ ನಾವು ನಡ್ಕೊಂಬಂದು ಕೆಲಸ ಮಾಡಿದ್ವಿ. ಬಸ್ಸಲ್ಲಿ ಹತ್ತಿಸ್ತಿರ್ಲಿಲ್ಲ, ಗಾಡೀಲಿ ಹತ್ತಿಸ್ತಿರ್ಲಿಲ್ಲ. ಇಲ್ಲಿ ಕಂಪ್ನಿ ರನ್ನಿಂಗ್ ಇತ್ತು, ಬರಲೇಬೇಕಿತ್ತು. ಅಂಥ ಟೈಮಲ್ಲೆಲ್ಲ ಬಂದು ಕೆಲಸ ಮಾಡಿದ್ದೀವಿ. ಮೊನ್ನೆ ನಮಗೆ ಏಕಾಏಕಿ ಏನು ರೀಸನ್ ಹೇಳ್ದಲ್ಲೇ ನಮ್ಮನ್ನು ಈಗಾಗಲೇ ಹೋದ ತಿಂಗಳು 9ನೇ ತಾರೀಕಿಂದನ ಕೆಲಸ ಇಲ್ಲ, ಬರಬೇಡ್ರಿ, ರಜೆ ತಗೊಳ್ಳಿ. ತಿಂಗಳಿಂದ ಕಾರ್ಮಿಕರನ್ನ ಇದು ಮೆಸ್ಕಿನ್ ಅಂತ ಫ್ಯಾಕ್ಟ್ರಿಯಿಂದ 1 ತಿಂಗಳಾಗಿತ್ತು ಆಚೆ ಹಾಕಿ. ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ 5 ವರ್ಷ 6 ವರ್ಷ ಕೆಲಸ ಮಾಡಿರ್ತಕ್ಕಂಥ ಹೆಣ್ಮಕ್ಳುಗಳ್ನ, ಅದರಲ್ಲೂ SC ST ಹೆಣ್ಮಕ್ಳುಗಳೇ ಜಾಸ್ತಿ ಇಲ್ಲಿ ಕೆಲಸ ಮಾಡ್ತಿದ್ರು. ಹಂಗಾಗಿ ನನಗೆ ಮಾಹಿತಿಗೆ ಇದು ತಲುಪ್ತು ಬೇರೆ ಕಡೆಯಿಂದ ವಿಷಯ. ಹಂಗಾಗಿ ಫ್ಯಾಕ್ಟ್ರಿ ಹತ್ರ ಬಂದು ಎಲ್ಲ ಚರ್ಚೆ ಮಾಡಿ ನೋಡಿದಾಗ ಇವ್ರನ್ನ ಒಂಥರ ಅಮ್ಮಾಲಿಗಳ ಥರ ನೋಡ್ಕೊಂಡವ್ರು ಈ ಫ್ಯಾಕ್ಟ್ರಿನವರು. ಹಂಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೆ ಇವರು ಬುದ್ಧಿ ಕಲಿಸ್ಬೇಕು, ನಾವು ಈ ಕಾರ್ಮಿಕರಿಗೆ ಕೆಲಸ ಸಿಗಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಅಹೋರಾತ್ರಿ ಶಾಂತಿಯುತ ಧರಣಿಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ 3 ದಿನ ಆಯಿತು. 3 ದಿನ ಆದರೂ ಕೂಡ ಇಲ್ಲಿ ಯಾವೊಬ್ಬರು ಕಾರ್ಮಿಕ ಇಲಾಖೆ ಅಧಿಕಾರಿಗಳಾಗಲಿ ಯಾರು ಕೂಡ ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವ್ರು ಒಬ್ಬರು ಕೂಡ ಬರಲಿಲ್ಲ. HR ಕೂಡ ಬರಲಿಲ್ಲ, GM ಕೂಡ ಬರಲಿಲ್ಲ, ಆಮೇಲೆ MDನೂ ಕೂಡ ಬಂದಿರಲಿಲ್ಲ. ಇವತ್ತು MDನ ಕರೆಸಿದ್ದಾರೆ. ಈಗ ಮಾತುಕತೆ ಚರ್ಚೆ ನಡೀತಾ ಇದೆ.
ಚರ್ಚೆ ನಡೆದ್ರೆ ನಮಗೀಗ ಅವ್ರ ಹತ್ರ ಚರ್ಚೆ ಮಾಡೋದಕ್ಕಿಂತ ಇಂಪಾರ್ಟೆಂಟಾಗಿ ನಮ್ಮ ಕಾರ್ಮಿಕರು ಒಳಗಡೆ ಹೋಗಿ ಕೆಲಸ ಮಾಡೋಕೆ ಅನ್ನೋದೇ ನಮ್ಮ ಉದ್ದೇಶ. ಅಷ್ಟು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ. ಇನ್ನೊಂದು ಇವ್ರ ಕಂಪ್ನಿಗೆ ಲಾಸ್ ಆಗಿದೆ ಅಂತ ಹೇಳ್ತಾರೆ, ಅದೇ ಕಂಪ್ನಿಗೆ ದಿನ ಎಷ್ಟು ಪ್ರಾಡಕ್ಟ್ ಹೋಗ್ತಿತ್ತೋ ಅಷ್ಟೇ ಪ್ರಾಡಕ್ಟ್ ಒಳಗಡೆ ನಡೀತು ಸರ್. ಎಮ್ ಡಿ ಅವ್ರ ಹತ್ರ ನಮ್ಮದು ಬೇಡಿಕೆ ಇಷ್ಟೇ ಸರ್, ಏನು 63 ಜನ ಕಾರ್ಮಿಕರನ್ನು ತೆಗ್ದಿದ್ರು, ಅಷ್ಟು ಜನ ತಗೊಳ್ಳಿ ಅಂತ ನಾವು ಎಮ್ ಡಿ ಹತ್ರ ಬೇಡಿಕೆ ಇಟ್ಟಿದ್ದೀವಿ. ಅವರು ಈಗ ಕಂಪ್ನಿ ಲಾಸಲ್ಲಿ ನಡೀತಾ ಇದೆ, ಲಾಸಲ್ಲಿ ನಡೆಯೋ ಉದ್ದೇಶದಿಂದ ನಮ್ಗೆ ಸ್ಟೆಪ್ ತಗೊತೀವಿ ಅಂತ ಅಂದರು. ಸ್ಟೆಪ್ ತಗೊಳ್ಳೋಕ್ಕೆ ನಾವು ಯಾವುದೇ ರೀತಿ ಒಪ್ಪಲ್ಲ. ನೀವು ಏನು ತೆಗ್ದಿದ್ರೆ ಅಷ್ಟು ಜನ ತಗೊಳ್ಳಿ ಅಂತ ಅವ್ರ ಬೇಡಿಕೆ, ನಮ್ಮ ಬೇಡಿಕೆನ ಅವ್ರು ಮುಂದಿಟ್ಟಿದ್ದೀವಿ. ಇನ್ನೂ ಚರ್ಚೆ ನಡೀತಾ ಇದೆ. ಅದು ಚರ್ಚೆ ನಡೆದರೆ ನಮಗೆ ಕ್ಲಿಯರಾಗಿ ಪಿಕ್ಚರ್ ಇವತ್ತು ಕ್ಲಿಯರ್ ಮಾಡಿಕೊಟ್ರೆ ಇಲ್ಲಿಂದ ಎದ್ದೇಳ್ತೀವಿ. ಇಲ್ಲ ಅಂದರೆ ಅವರು ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ನ ಏನೇನು ನೆಗ್ಲೆಕ್ಟ್ ಮಾಡೋದ್ರಿಂದ ಇನ್ನೂ ವರ್ಷ ಆಗಲಿ ಸತತವಾಗಿ ಕೂತ್ಕೊಂಡು ಅವ್ರಿಗೆ ಹೋರಾಟ ಸಿಗೋವರೆಗೂ ನಮ್ಮ ಅಂಬೇಡ್ಕರ್ ಸೇನೆ ಬೆಂಬಲ ಅವ್ರಿಗೆ ಸಂಪೂರ್ಣವಾಗಿದೆ. ಇಲ್ಲಿ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಷ್ಟೇ. ಇವತ್ತು ವರ್ಕರ್ಸ್ ಒಳಗಡೆ ಬಿಡದಂಗೆ ಹೋರಾಟ ಮಾಡಿದ್ದಾರೆ. ಇವತ್ತಲ್ಲ ಸರ್, ನಾವು ದಿನ 2 ಗಂಟೆ 1 ಗಂಟೆ ನಾವು ಅವ್ರನ್ನ ಒಳಗಡೆ ಫ್ಯಾಕ್ಟ್ರಿಯಿಂದ ಒಳಗಡೆ ಬಿಟ್ಟಿಲ್ಲ. ಇವತ್ತು ಮಾತ್ರ ಪರ್ಮನೆಂಟಾಗಿ ಬಿಟ್ಟೇ ಇಲ್ಲ. ಯಾಕೆಂದರೆ ನಮಗೆ ನ್ಯಾಯ ಸಿಗಬೇಕು ಕಾರ್ಮಿಕರಿಗೆ. ಅವ್ರು ನೋಡಿ ಸರ್, ಹೆಣ್ಣುಮಕ್ಳು ಗಂಡ ಸತ್ತು ಮುಂದೆದಿರೋ ಪಾಪ ಇಲ್ಲಿ ಕೆಲಸ ಮಾಡ್ತಿರೋರು ಯಾರು ಕೋಟ್ಯಾಧಿಪತಿ ಸರ್. 1.5 ಲಕ್ಷ 2 ಲಕ್ಷ ಸಂಬಳ ತಗೊಂಡು ರೀಚಾಗಿ ಕೂತಿರೋದು ಒಂದಿನಕ್ಕೆ ಅಯ್ಯೋ ಅಂತಾರೆ. 10,000 12,000 ಸಂಬಳ ತಗೊಂಡು ಹೆಣ್ಮಕ್ಳು ಅವ್ರ ಮಕ್ಕಳನ್ನ ಫೀಸ್ ಕಟ್ಟೋಕ್ಕೂ ಅವ್ರ ಕೈಲಿ ಆಗ್ತಿಲ್ಲ. ವಯಸ್ಸಾದ ತಂದೆ ತಾಯಿನ ಸಾಕಾಗ್ತಿಲ್ಲ. ಅಂತಿಮವಾಗಿ ಎಲ್ಲರನ್ನೂ ಕೆಲಸಕ್ಕೆ ತಗೊಬೇಕು. ಅಂತಿಮವಾಗಿ ನಮ್ಮದು ಎಲ್ಲರನ್ನೂ ಕೆಲಸಕ್ಕೆ ತಗೊಳ್ಳೇಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ, ತಗೊಳ್ಳೇಬೇಕು.